ಗಂಭೀರ ಆರೋಪ ಕೇಳಿಬಂದಿದೆ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ದಕ್ಷಿಣ ಎಂದು ನಾಮಕರಣಕ್ಕೆ ಹಿನ್ನಡೆಯಾಗಿದೆ. ಈಗ ಹೆಸರು ಬದಲಾವಣೆಗೆ ಶಿಫಾರಸು ಮಾಡಿತ್ತು ಸರ್ಕಾರ, ಈಗ ಹಿನ್ನಡೆಯಾಗಿದೆ. ಡಿಕೆ ಶಿವಕುಮಾರ್ ಹೆಸರು ಬದಲಾವಣೆಗೆ ಒತ್ತಾಯಿಸಿದ್ರು. ಕರ್ನಾಟಕ ಸರ್ಕಾರದ ಪ್ರಸ್ತಾಪವನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ. ಕೇಂದ್ರ ಗೃಹ ಸಚಿವಾಲಯಕ್ಕೆ 2 ತಿಂಗಳ ಹಿಂದೆ ಪತ್ರ ಬರೆಯಲಾಗಿತ್ತು. ರಾಜ್ಯ ಸರ್ಕಾರದ ಪ್ರಸ್ತಾಪವನ್ನ ಕೇಂದ್ರ ಈಗ ಸಾರಾಸಗಟವಾಗಿ ತಿರಸ್ಕರಿಸಿದೆ. ಅಂದ್ರೆ ಡಿಸಿಎಂ ಡಿಕೆಶಿ ಕನಸಿಗೆ ಕೇಂದ್ರ ಸರ್ಕಾರ ತಣ್ಣೀರೇ ರಚಿದೆ. ರಾಮನಗರ ಜಿಲ್ಲೆ ಹೆಸರನ್ನ ಬೆಂಗಳೂರು ದಕ್ಷಿಣ ಮಾಡಬೇಕು ಅನ್ನುವಂಥ ಪ್ರಸ್ತಾಪ ಇದು ರಾಜಕೀಯ ಜಟಾಪಟಿಗೆ ಕಾರಣ ಆಗಿತ್ತು. ಕುಮಾರಸ್ವಾಮಿ ವರ್ಸಸ್ ಡಿಕೆಶಿ ಮಧ್ಯೆ ಪ್ರತಿಷ್ಠೆಯ ಕಾಳಗ ಆಗಿತ್ತು. ಅಂದ್ರೆ ರಾಮನಗರವನ್ನ ಬೆಂಗಳೂರು ದಕ್ಷಿಣದ ವ್ಯಾಪ್ತಿಗೆ ತೆಗೆದುಕೊಂಡು ಬರೋದು. ರಾಮನಗರ ಹೆಸರೇ ಬೇಡ, ವಿಭಾಗ ಮಾಡುವುದು. ಇದಕ್ಕೆ ಕೇಂದ್ರ ಗೃಹ ಸಚಿವಾಲಯ, ಕೇಂದ್ರ ಸರ್ಕಾರ ಮಣೆ ಹಾಕಿಲ್ಲ. ಇದು ರಾಜ್ಯ ಸರ್ಕಾರಕ್ಕೆ ಆದಂತ ಹಿನ್ನಡೆ ಅಂತ ಹೇಳಬಹುದು. ಕುಮಾರಸ್ವಾಮಿ ಅವರು ಬಲವಾಗಿ ಇದನ್ನ ವಿರೋಧವನ್ನ ಮಾಡಿದ್ರು. ಪ್ರತಿಪಕ್ಷಗಳು ಓವರಾಲ್ ಆಗಿ ರಾಮನಗರ ಅಂತ ಜಿಲ್ಲೆ ಸೃಷ್ಟಿ ಮಾಡಿದ್ದೆ ಕುಮಾರಸ್ವಾಮಿ. ಈ ಹಿಂದೆ ಅವರು ಸಿಎಂ ಆದಂತಹ ಸಂದರ್ಭದಲ್ಲಿ ರಾಜಕೀಯ ಕ್ರೆಡಿಟ್ಗೋಸ್ಕರ ಈ ರೀತಿ ವಾರ್ಗಳು ನಡೀತಾ ಇದೆ ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು. ಬಟ್ ಈಗ ಡಿಕೆ ಶಿವಕುಮಾರ್ ಅವರ ಕನಸು ನುಚ್ಚು ನೂರಾಗಿದೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ರಾಜಕೀಯ ಪ್ರತಿಷ್ಠೆಯ ಕಾಳಗವಾಗಿತ್ತು ರಾಮನಗರ ಮರುನಾಮಕರಣ ವಿಚಾರ. ಯಾವ ರೀತಿ ಈಗ ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯಾಗಿದೆ? ಕುಮಾರಸ್ವಾಮಿ ಅವರ ಕೈ ಮೇಲಾಗಿದೆ ಅಂತ ಅನಿಸ್ತಾ ಇದೆಯಾ ಇಲ್ಲಿ? ಖಂಡಿತ ಪ್ರಭು, ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಬೇಕು, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಅದಕ್ಕೆ ಹೊಸದಾಗಿ ನಾಮಕರಣವನ್ನ ಮಾಡಬೇಕು. ಇದರಿಂದ ಆ ಭಾಗದ ಅಭಿವೃದ್ಧಿ ಆಗತ್ತೆ, ಕೈಗಾರಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ, ವಿದೇಶಿ ಬಂಡವಾಳ ಹೂಡಿಕೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗತ್ತೆ, ಜನರ ಜೀವನ ಮಟ್ಟ ಕೂಡ ಹೆಚ್ಚಾಗತ್ತೆ ಅನ್ನುವಂತ ಕಾರಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹೆಚ್ಚಿನ ಮೊತ್ತನ್ನ ಇದಕ್ಕೆ ಕೊಟ್ಟಿದ್ರು. ರಾಜ್ಯ ಸರ್ಕಾರ ರಾಮನಗರ ಜಿಲ್ಲೆಯ ಹೆಸರನ್ನ ರಾಮನಗರ ಅನ್ನುವಂಥದ್ದನ್ನ ತೆಗೆದು ಅಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮಾಡಬೇಕು ಅಂತೇಳಿ ಸಂಪುಟ ಸಭೆಯಲ್ಲೂ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿತ್ತು. ತದನಂತರ ಅಧಿವೇಶನದಲ್ಲೂ ಕೂಡ ಸದನದಲ್ಲೂ ಕೂಡ ಪ್ರಸ್ತಾಪ ಮಾಡಿ ಅದನ್ನ ಅಂಗೀಕರಿಸಿತ್ತು. ನಂತರ ಅದನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿತ್ತು. ಅಂದ್ರೆ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಅಗತ್ಯ ಇರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಆದ್ರೆ ಈಗ ಕೇಂದ್ರ ಸರ್ಕಾರ ಅದನ್ನ ತಿರಸ್ಕರಿಸಿದೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇದೆ. ಯಾಕಂದ್ರೆ ಇದು ಒಂದು ಕಡೆ ಡಿಕೆ ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರ ನಡುವಿನ ಜಿದ್ದಾಜಿದ್ದಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆ ನಾವು ಮಾಡಿಯೇ ತೀರ್ತೇವೆ ಅಂತೇಳಿ ಡಿಕೆ ಶಿವಕುಮಾರ್ ಅವರು ತೊಡೆಯನ್ನ ತಟ್ಟಿದ್ರೆ ಅದು ಹೇಗೆ ಆ ಹೆಸರನ್ನ ಚೇಂಜ್ ಮಾಡ್ತೀವಿ, ನಾನು ಕೂಡ ನೋಡ್ತೇನೆ ಅನ್ನುವಂತ ಸವಾಲನ್ನ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಹಾಕಿದ್ರು. ಇಬ್ಬರ ನಡುವೆ ಇದು ಸಾಕಷ್ಟು ಜಿದ್ದಾಜಿದ್ದಿಗೆ ಕಾರಣ ಆಗಿತ್ತು. ನಾವು ಮಾಡಿಯೇ ತೀರ್ತೇವೆ ಅಂತೇಳಿ ಇವರು ಹೊರಟ್ರೆ ಮತ್ತೊಂದು ಕಡೆ ಹೇಗ್ ಮಾಡ್ತೀರಿ ಅನ್ನುವಂತ ಸವಾಲು ಆ ಕಡೆಯಿಂದಲೂ ಕೂಡ ಬಂದಿತ್ತು. ಈಗ ಅಂತಿಮವಾಗಿ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಕೈ ಕೆಳಗಾಗಿದೆ, ಕುಮಾರಸ್ವಾಮಿ ಅವರ ಕೈ ಮೇಲಾಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಯಾಕಂದ್ರೆ ಕೇಂದ್ರ ಸಚಿವರಾಗಿರೋದ್ರಿಂದ ಕುಮಾರಸ್ವಾಮಿ ಅವರು ತಮ್ಮ ಪ್ರಭಾವವನ್ನ ಬಳಸಿ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ಅಲ್ಲಿ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಅಂತೇಳಿ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡು ಡಿಕೆ ಶಿವಕುಮಾರ್ ಯಾವ ರೀತಿಯಲ್ಲಿ ಅದನ್ನ ಹೆಸರನ್ನ ಬದಲಾವಣೆ ಮಾಡ್ತೀವಿ ಅಂತೇಳಿ ಹೊರಟಿದ್ರು, ಅದಕ್ಕೆ ತೀವ್ರವಾಗಿ ಹಿನ್ನಡೆ ಆಗಿರುವಂತದ್ದು ಇಲ್ಲಿ ಬಹಳ ಸ್ಪಷ್ಟ. ಪ್ರಭು, ಶಿವಕುಮಾರ್, ಈಗ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಇರಬಹುದಾ ಅಥವಾ ಇದೇ ಅಂತಿಮ ನಿರ್ಧಾರನ ಹಾಕಾದ್ರೆ? ಅಂದ್ರೆ ಇಲ್ಲಿ ಪ್ರಭು, ಕಾನೂನು ಹೋರಾಟವನ್ನ ಮಾಡೋದಕ್ಕೆ ಸರ್ಕಾರಕ್ಕೂ ಕೂಡ ಅವಕಾಶ ಇದೆ. ಯಾಕಂದ್ರೆ ಕ್ಯಾಬಿನೆಟ್ ನಲ್ಲಿ ಇದನ್ನ ಚರ್ಚೆ ಮಾಡಿ ಅಂತಿಮವಾಗಿ ಅಲ್ಲಿ ಒಪ್ಪಿಗೆಯನ್ನ ಕೊಂಡ್ನಿಡ್ಲಾಗಿತ್ತು. ಸದನದಲ್ಲೂ ಕೂಡ ಪ್ರಸ್ತಾಪವನ್ನು ಮಾಡಿ ಅಲ್ಲಿ ಚರ್ಚೆಯನ್ನ ಮಾಡಿ ನಂತರ ಇದನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಲಾಗಿತ್ತು. ಆದ್ರೆ ಯಾವುದೇ ಬದಲಾವಣೆಯನ್ನ, ನಗರದ ಹೆಸರುಗಳನ್ನ ಬದಲಾವಣೆ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರದ ಅನುಮತಿ ಬೇಕಾಗತ್ತೆ. ಕೇಂದ್ರ ಸರ್ಕಾರ ಅದನ್ನ ಒಪ್ಪಿಗೆ ಕೊಟ್ರೆ ಮಾತ್ರ ಅದರ ಹೆಸರು ಬದಲಾವಣೆ ಆಗತ್ತೆ. ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಈಗ ತಿರಸ್ಕರಿಸಿರೋದ್ರಿಂದ ಸಹಜವಾಗಿ ಕಾರಣಗಳು ಏನು ಕಾರಣಗಳನ್ನ ಕೊಟ್ಟಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗತ್ತೆ. ನಂತರದಲ್ಲಿ
ಕಾನೂನು ಹೋರಾಟಕ್ಕೆ ರಾಜ್ಯ ಸರ್ಕಾರ ಮುಂದಾಗಬಹುದು. ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದಕ್ಕೂ ಕೂಡ ಅವಕಾಶಗಳಿದೆ. ಅಲ್ಲಿಂದ ಸೇಮ್ ಇದೇ ರೀತಿಯಾದಂತ ಕೇಂದ್ರ ಸರ್ಕಾರದ ನಿರ್ಧಾರವನ್ನೇ ಎತ್ತಿ ಹಿಡಿದಿದ್ದೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಹೆಸರನ್ನ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಸಂವಿಧಾನಾತ್ಮಕವಾಗಿ ಹೆಸರು ಬದಲಾವಣೆಗೆ ಅವಕಾಶಗಳಿದೆ ಅನ್ನುವಂಥದ್ದನ್ನ ಏನಾದ್ರೂ ಎತ್ತಿ ಹಿಡಿದಿದ್ದೆ ಆದ್ರೆ ಆಗ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅದನ್ನ ಒಪ್ಪಿಗೆಯನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.